ನೋಡಿ, ಯಾವ ಆಧಾರದ ಮೇಲೆ ಕೇಳಿದರೆ ನಮಗಂತೂ ಯಾವುದೂ ಮಾಹಿತಿ ಇಲ್ಲ. ಯಾಕಂದರೆ CBI ಪ್ರಾಸಿಕ್ಯೂಷನ್ ಕೇಳಬೇಕಂದ್ರೆ ಸ್ಟೇಟ್ ಇನ್ಫಾರ್ಮೇಷನ್ ಸ್ಟೇಟಿಗೆ ಫಸ್ಟ್ ಬರೀಬೇಕು. ಅವರು ತನಿಖೆ ಮಾಡಬೇಕಂದ್ರೂ ಕೂಡ ಸ್ಟೇಟಿಗೆ ಫಸ್ಟ್ ಬರೀಬೇಕು. ನಾನು ಪದೇ ಪದೇ ತಮ್ಮ ಮುಖಾಂತರ ತಿಳಿಸ್ಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. CBI ಅವರೇ ಖುದ್ದಾಗಿ ಹಿಂದಿನ ಚೀಫ್ ಸೆಕ್ರೆಟರಿ ಆದಂಥ ರಜನೀಶ್ ಗೋಯಲ್ ಅವರಿಗೆ ಪತ್ರ ಬರೆದಿದ್ರು, ದಯವಿಟ್ಟು ಯಾವುದೇ ಕೇಸು ನಮಗೆ ಕೊಡ್ಲಿಕ್ಕೆ ಹೋಗಬೇಡಿ, ಅಕಸ್ಮಾತ್ ಕೊಟ್ಟರೆ ಎಲ್ಲ ಸಿಬ್ಬಂದಿಗಳು ಕೂಡ ಇನ್ಕ್ಲೂಡಿಂಗ್ ಇನ್ವೆಸ್ಟಿಗೇಷನ್ ಆಫೀಸರ್ಸು ನೀವೇ ಕೊಡಬೇಕಾಗುತ್ತೆ ಅಂತ ಹೇಳಿದ್ರು. ಅಂದರೆ ನಾವು ಇನ್ವೆಸ್ಟಿಗೇಷನ್ ಆಫೀಸರ್ಸು ನಾವೇ ಕೊಡಬೇಕು ಅಂದರೆ ನಾವೇ ಮಾಡ್ದಂಗಲ್ವ ತನಿಖೆ? ನೋಡಿ, ನೀವೇ ನಾವು ಹಿಂದೆ ಒಂದು ಕಾನೂನು ತಂದಿದ್ದೀವಿ. CBI ಅವರು ಏನೇ ತನಿಖೆ ಮಾಡಬೇಕಂದ್ರೂ ಅಥವಾ ಪ್ರಾಸಿಕ್ಯೂಷನ್ ಮಾಡಬೇಕಂದ್ರೂ ನಮ್ಮ ಹತ್ರ ಒಂದು ಅನುಮತಿ ಕೇಳಬೇಕು ಅಥವಾ ನಮ್ಮ ಅಭಿಪ್ರಾಯ ಕೇಳಬೇಕು ಅಂತ. ಅಂಥದ್ದು ಯಾವುದೂ ಬಂದಿಲ್ಲ ಅಂತ ನಾನು ಭಾವಿಸ್ತಾ ಇದ್ದೀನಿ. ನೇರವಾಗಿ ಗವರ್ನರಿಗೆ ಏನು ಕೊಟ್ಟಿದ್ದಾರೆ ಅದು ನನಗೆ ಹೆಚ್ಚಿನ ಮಾಹಿತಿ ಇಲ್ಲ. ಸರಿ, ಪಾದಯಾತ್ರೆ ಮಾಡಬೇಕು ಅಂತ ಬಿಜೆಪಿ ನಾಗೇಂದ್ರ ವಿಚಾರವಾಗಿ ಆ ಬೆಲ್ಟ್ ಅಲ್ಲಿ ಪಾದಯಾತ್ರೆ ಮಾಡಲಿ, ಯಾರು ಬೇಡ ಅಂದಿದ್ದಾರೆ? ಹಿಂದೆನೂ ಬಿಡದಿ ಪಾದಯಾತ್ರೆ ಅಂದರು, ಮೂಡಾ ಪಾದಯಾತ್ರೆ ಅಂದರು, ಈಗ ರಾಯಚೂರು ಪಾದಯಾತ್ರೆ ಅಂತ, ರಾಯಚೂರು ಟು ಬಳ್ಳಾರಿ ಪಾದಯಾತ್ರೆ ಅಂತ ಇದ್ದಾರೆ. ಮಾಡಲಿ, ಯಾರು ಬೇಡ ಅಂದಿದ್ದಾರೆ? ಆದರೆ ಏನಂತ ಪಾದಯಾತ್ರೆ ಮಾಡ್ತಾ ಇದ್ದಾರೆ? ಭ್ರಷ್ಟರನ್ನ ಸಂಪುಟಕ್ಕೆ ತಗೊಂಡಿದ್ದೀರಾ ನೀವು, ಅವ್ರನ್ನ ಕೈ ಬಿಡಬೇಕು ಅಂತ. ಚಂದ್ರು ಲಮಾಣಿ ಅವರಿಗೆ ಕೈ ಬಿಟ್ಟಿದ್ದಾರೆ ಇವರು? ಲೋಕಾಯುಕ್ತ ಟ್ರ್ಯಾಪ್ ಸ್ವಾಮಿ ಅವರು ಮೊನ್ನೆ ಕೂಗ್ತಾ ಇದ್ರು ಇದರಲ್ಲಿ. ನಾನು ನೋಡ್ಬಿಟ್ಟು ಅಳಬೇಕಾ ನಗ್ಬೇಕಾ ಗೊತ್ತಾಗಿಲ್ಲ ನನಗೆ. ಯಾರು ಲೋಕಾಯುಕ್ತ ಟ್ರ್ಯಾಪ್ ಆಗಿದ್ದಾರೆ ಅವರು ಕೂಡ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಾರೆ. ಇಲ್ಲಿ ಎಲ್ಲಿದೆ ಸರ್? CID ತನಿಖೆನಲ್ಲಿ ಇದೆಯಾ? SIT ತನಿಖೆನಲ್ಲಿ ಇದೆಯಾ? ನಿಮ್ಮ CBI ಮತ್ತು IT ED ತನಿಖೆನಲ್ಲೂ ಕೂಡ ಲಾಸ್ಟಲ್ಲಿ ಅಂದರೆ 2ನೇ FIR ನಲ್ಲಿ ಚಾರ್ಜ್ ಶೀಟ್ ಹಾಕಿರೋದು. ಎಲ್ಲರಿಗೂ ಗೊತ್ತು ಯಾವ ರೀತಿ IT ED CBI ಕೆಲಸ ಮಾಡ್ತವೆ ಅಂತ. ಎಲ್ಲಿದೆ ತೋರಿಸ್ಲಿ, ಎವಿಡೆನ್ಸ್ ಎಲ್ಲಿದೆ ತೋರಿಸ್ಲಿ. ಸುಮ್ಮನೆ ಮಾಧ್ಯಮದ ಮುಂದೆ ಬಂದು ಮಾತಾಡೋದ ತಕ್ಷಣನೇ ಸತ್ಯ ಸುಳ್ಳಾಗಲ್ಲ, ಸುಳ್ಳು ಸತ್ಯ ಆಗೋದಿಲ್ಲ. ಸದನ ನಡೀತಿದೆ ಸ್ವಾಮಿ, ಚರ್ಚೆ ಮಾಡಕ್ಕೆ ಯಾಕೆ ಬರ್ತಾ ಇಲ್ಲ ಇವರು? ಪಾದಯಾತ್ರೆ ಮಾಡಿ, ಬೇಡ ಅಂತ ಇಲ್ಲ, ಚರ್ಚೆ ಯಾಕೆ ಮಾಡ್ತಾ ಇಲ್ಲ? ಎಷ್ಟು ದೊಡ್ಡ ಅವಕಾಶ ಕಳ್ಕೊತಾ ಇದ್ದಾರೆ ಬಿಜೆಪಿಯವರು ನೋಡಿ ನಮ್ಗೆ ಎಕ್ಸ್ಪೋಸ್ ಮಾಡಕ್ಕೆ. ಸದನ ನಡೀತಾ ಇದೆ, ದಾಖಲೆಗಳು ತರಬಹುದು, ಇಡಬಹುದು, ಸ್ಪೀಕರ್ ಮುಂದೆ ಸ್ಪೀಕರಿಗೆ ಕೊಡಬಹುದು, ಜನರಿಗೆ ತಿಳಿಸಬಹುದು, ತನಿಖಾ ಮಾಡ್ತಾ ಇರುವಂತ ಅಧಿಕಾರಿಗಳಿಗೆ ತಿಳಿಸಬಹುದು, ನಮ್ಗೆ ಬುದ್ಧಿವಾದ ಹೇಳ್ಬಹುದು. ಯಾಕೆ ಮಾಡ್ತಾ ಇಲ್ಲ ಅವರು? ಇಂಥ ಸುವರ್ಣ ಅವಕಾಶ ನಾಗೇಂದ್ರ ಅವರಿಗೆ ಎಕ್ಸ್ಪೋಸ್ ಮಾಡಕ್ಕೆ, ಕಾಂಗ್ರೆಸ್ ಪಾರ್ಟಿಗೆ ಎಕ್ಸ್ಪೋಸ್ ಮಾಡಕ್ಕೆ ಯಾಕೆ ಮಾಡ್ತಾ ಇಲ್ಲ ಅವರು? ಯಾಕಂದ್ರೆ ಅವ್ರ ಹತ್ರ ಏನೂ ಇಲ್ಲ. 6 ದಿನದಿಂದ ಬರೇ ಕಪ್ಪು ಬಾವುಟ, ಕಪ್ಪು ಬಟ್ಟೆ, ಒದರಾಡೋದು, ಚೀರಾಡೋದು ಅಷ್ಟೇ ನಡೆದಿದೆ ಹೊರತು ಒಂದು ಪೇಪರ್ ಸದನಕ್ಕೆ ಕೊಟ್ಟಿದ್ದಾರಾ? ನಿಮ್ಗೆ ಕೊಟ್ಟಿದ್ದಾರಾ? ಅಥವಾ ಯಾವುದಾದ್ರೂ ತನಿಖಾ ಸಂಸ್ಥೆ ಕೊಟ್ಟಿದ್ದಾರಾ? ನಥಿಂಗ್. ಅವರವರ ನಾಯಕತ್ವವನ್ನು ಉಳಿಸ್ಕೊಳ್ಳಿಕ್ಕೆ ಹೋರಾಟ ಇರೋದು ಹೊರತು ಇದರಲ್ಲಿ ಯಾವುದೇ ಸತ್ಯಾಂಶ ಕಾಣಿಸ್ತಾ ಇಲ್ಲ ನಮಗೆ. ವಿಜೇಂದ್ರ ಅವರು ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಉಳಿಯೋ ಹೋರಾಟ ಇದು. ಅಶೋಕ್ ಅಣ್ಣ ಅವರು ವಿರೋಧ ಪಕ್ಷದ ಹೋರಾಟ ಅವ್ರದ್ದು. ಇವೆರಡರು ಬಿಟ್ರೆ ಬೇರೆ ಮೂರನೇದು ಯಾವುದು ಇಲ್ವೇ ಇಲ್ಲ ಇದರಲ್ಲಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.